ಸಂಡೂರಿನಲ್ಲಿ ವಿಧಾನಸಭಾ ಕ್ಷೇತ್ರ ಖಾಲಿ ಇದೆ. ಅದನ್ನು ಗೆಲ್ಲುವುದೇ ನಮ್ಮ ಗುರಿ. ಇವತ್ತು ನಾವು ಪಕ್ಷದ ಕಾರ್ಯಕಾರಿಣಿ ಸಭೆಯನ್ನು ಇಟ್ಕೊಂಡಿದ್ದೀವಿ. ಸಭೆ ಒಳಗೆ ನಮ್ಮ ಕಾರ್ಯಕರ್ತರಿಗೆ ಸಂಘಟನೆ ಬಗ್ಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಕರೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಇನ್ನುಳಿದಂಥ ವಿಷಯಗಳನ್ನ ಎಲ್ಲ ಜಿಲ್ಲೆಗಳಲ್ಲೂ ಯಾವ ರೀತಿ ಸಂಘಟನೆ ನಡೀತಾ ಇದೆ, ರಾಜ್ಯದಲ್ಲಿ ದೇಶದಲ್ಲಿ ನಮ್ಮದೊಂದು ದೊಡ್ಡ ಪಕ್ಷ, 10 ಕೋಟಿಗಿಂತಲೂ ಹೆಚ್ಚು ಸದಸ್ಯರಿರ್ತಕ್ಕಂಥ ಪಕ್ಷ. ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷದ ವರಿಷ್ಠರೆಲ್ಲರೂ ಮಾಡ್ತಾರೆ. ಈಗ ಅಭ್ಯರ್ಥಿ ಆಯ್ಕೆ ಬಗ್ಗೆ ಕೂಡ ಇವತ್ತೇ ಅಂತಿಮ ಮಾಡ್ತಾರೆ ಹೆಂಗೆ ಅಂತ? ಚುನಾವಣೆ ಡಿಕ್ಲೇರ್ ಆಗಲಿ. ಯಾಕಂದ್ರೆ ಕಾಂಗ್ರೆಸ್ಗಿಂತ ಬಿಜೆಪಿ ಒಂದು ಹೆಜ್ಜೆ ಮುಂದಿದೆ ಸರ್. ಚುನಾವಣೆ ತಯಾರಿನಲ್ಲ ಸರ್ ಇದು? ಖಂಡಿತ ಇಲ್ಲ. ಈಗ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ದೀವಿ ಕಾರ್ಯಕಾರಿಣಿ. ಇದೊಂದು ರೆಗ್ಯುಲರ್ ಪ್ರೋಸೆಸ್. ಅದು ಚುನಾವಣೆ ತಯಾರಿ ಇತ್ತಲ್ಲ, ಅದರ ಖಾಲಿ ಇದ್ದದ್ರಿಂದ ಗೆಲ್ಲೋದೇ ನಮ್ಮ ಗುರಿ ಅಂತ ಹೇಳ್ತಾರೆ. 2008ರಿಂದನೂ ಸಹ ಕಾಂಗ್ರೆಸ್ ಭದ್ರಕೋಟೆಯಾಗಿ ಹೊರಹೊಮ್ಮಿದೆ. ಈ ಸಾರಿ ಗೆಲ್ತೀವಿ ಅನ್ನೋ ತರ ನೀವೇನು ಪ್ಲಾನ್ ಮಾಡ್ತಾ ಇದ್ದೀರಿ? ಚುನಾವಣೆ ಘೋಷಣೆಗೆ ಮುಂಚಿತವಾಗಿ ಸಕ್ಸಸ್ ಆಗೋಕೆ 2 ಪಾಯಿಂಟ್ ಹೇಳಕ್ಕಾಗುತ್ತಾ? ಯುದ್ಧಕ್ಕೆ ಹೋಗುವವ್ರು ಯಾವಾಗಲೂ ಯುದ್ಧ ಯಾವ ರೀತಿ ಮಾಡ್ತೀವಿ ಅಂತ ಹೇಳುದಿಲ್ಲ. ರಣರಂಗದಲ್ಲಿ ಇಳಿದಾಗ ಯುದ್ಧ ಭೂಮಿಯಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಮಾಡ್ತೀವಿ. ಈಗ 4 ಆಕಾಂಕ್ಷಿಗಳಿರುವಂತದ್ರಿ, ಇರ್ಲಿ. ಈಗ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ಇಲ್ಲ, ಅದರ ಬಗ್ಗೆ ನಾನೇನು ಹೇಳೋದಿಲ್ಲ. ಒಂದು ನೀವು ಕೇಳಬೇಕಾದದ್ದನ್ನ ಕೇಳ್ತೀರ ತಿಳ್ಕೊಂಡಿದ್ದೆ, ಯಾಕೋ ಕೇಳಲಿಲ್ಲ. ಅದನ್ನೇ ನೀವು ಕೇಳ್ತಿರತ್ತ ನಾನು ನಿರೀಕ್ಷೆ ಮಾಡಿದ್ದೆ. ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂಟಿಯಾಗಿದ್ದಾರೆ. ನಿನ್ನೆ ದಿನ ಅವ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಅವ್ರ ಪಕ್ಕದಲ್ಲೂ ಕೂಡಲಿಕ್ಕೆ ಅವರ ಪಕ್ಷದ ನಾಯಕರು ಮಂತ್ರಿಗಳು ಹಿಂಜರಿತಾ ಇದ್ದಾರೆ. ಅಷ್ಟೇ ಅಲ್ಲ, ವಿಧಾನಸಭೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂಟಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ಏನಾದ್ರೂ ಮಾತಾಡಿದರೆ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅವರಿಂದ ಯಾರೂ ಎದ್ದು ನಿಲ್ತಾ ಇಲ್ಲ. ಮಂತ್ರಿಗಳು ಇಲ್ಲ, ಶಾಸಕರು ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಈ ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ ಅನ್ನೋ ಭಯದಿಂದ ಎಲ್ಲರೂ ಅವ್ರನ್ನ ಬಿಟ್ಟು ದೂರ ಸರಿತಾ ಇದ್ದಾರೆ, ಒಂಟಿಯಾಗಿದ್ದಾರೆ. ನಾನು ಬರ್ತೀನಿ, ಅಲ್ಲಿಗೆ ಬರ್ತೀನಿ. ನೀವು ನನಗೆ ಸ್ವಲ್ಪ ಅವಕಾಶ ಕೊಡಿ, ಅಲ್ಲಿಗೆ ಬರ್ತೀನಿ. ಇನ್ನೊಂದು ಭಾಳ ಮಹತ್ವದ ವಿಷಯ, ಸಿದ್ದರಾಮಯ್ಯನವರು ಇವತ್ತು ನಾ ಮಾಧ್ಯಮದಲ್ಲಿ ನೋಡಿದೆ, ಎಲ್ಲ ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ 21 ಹಗರಣಗಳಿದಾವಂತ ಹೇಳಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ನಿಮಗೆ ತನಿಖೆ ಮಾಡಲಿಕ್ಕೆ ಯಾರು ಬ್ಯಾಡ್ ಅಂದಿದ್ರು 1 ವರ್ಷ 3 ತಿಂಗಳ ಏನು ಕಡಬು ತಿಂತ ಇದ್ರೆ ಯಾಕೆ ಬಾಯಿ ಮುಚ್ಕೊಂಡಿದ್ರಿ? ಮಾಡಬೇಕಾಗಿತ್ತು, ಬಂದು ಬರದನ್ನೇ ಮಾಡಬೇಕಾಗಿತ್ತು. ಇವು ಏನಾಗಿದೆ, ಹತಾಶೆ ಮನೋಭಾವನೆಯಿಂದ ಸುಳ್ಳು ಆರೋಪಗಳನ್ನ ಮಾಡ್ತಕ್ಕಂಥದ್ದನ್ನು ಸಿದ್ದರಾಮಯ್ಯನವರಿಗೆ ಶೋಭೆ ತರೋದಲ್ಲ. ಅವ್ರು ಮೊದಲೇ ಮಾಡಿದ್ರೆ ಅಡ್ಡಿ ಇಲ್ಲ, ಬಂದು 8 ದಿನದಾಗ ಇದನ್ನು ನಿರ್ಣಯ ಕೈಗೊಂಡಿದ್ರೆ ಸರಿ ಅಂತ ಹೇಳ್ತೀನಿ. ಇವತ್ತು ಅವ್ರು ಸಿಗಾಕೊಂಡದಕ್ಕಾಗಿ ಬೇರೆ ಕಡೆ ಜನರ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕಾಗಿ ಇಂಥ ಸುಳ್ಳು ಆರೋಪಗಳನ್ನ ಮಾಡ್ತಾರೆ. ಅವು ಸತ್ಯಾಂಶದ ಇಲ್ಲದಂಥ ಆರೋಪಗಳು. ನಂಬರ್ 1. ನಂಬರ್ 2, ನಾನು ಸಿದ್ದರಾಮಯ್ಯನವರು ಹೇಳಿದ್ದನ್ನು ನೋಡಿದೆ ಮಾಧ್ಯಮಗಳಲ್ಲಿ. ಏನು ಮಾಡಿದ್ದಾರೆ? ಹಗರಣ ಆಗಿಲ್ಲ ಅಂತ ಹೇಳೋದಲ್ಲ ಅವರು, ನಾನು ಮಾಡಿಲ್ಲ, ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾದ್ರೆ ಅಧಿಕಾರಿಗಳು ಮಾಡ್ತಿದ್ರೆ ನಿಮ್ಮ ಪಾತ್ರ ಏನು? ನೀವು ಅಸಹಾಯಕರ ಯಾಕೆ ಅಧಿಕಾರಿಗಳಿಗೆ ಹಗರಣ ಮಾಡಕ್ ಬಿಟ್ಟಿರಿ? ನಿಮ್ಮ ಗಮನಕ್ಕೆ ತಂದೋ ನಿಮಗೆ ಹೇಳಿ ಮಾಡಿದಾರೋ ಅಥವಾ ಹೇಳದೆ ಮಾಡಿದಾರೋ ಅದು ಪ್ರಶ್ನೆ ಮುಖ್ಯ ಅಲ್ಲ. ನಿಮ್ಮ ಸರ್ಕಾರದಲ್ಲಿ ಹಗರಣ ಆಗಿದೆ, ನೀವು ಜವಾಬ್ದಾರಿ ಹೊರಬೇಕು. ನೀವು ನಾ ಭಾಳ ಸ್ವಚ್ಛ ಇದ್ದೀನಿ, ನನ್ನಂಥ ದಕ್ಷ ಪ್ರಾಮಾಣಿಕ ಯಾರೂ ಇಲ್ಲ ಅಂತ ಹೇಳಿದ್ರಿ. ನಿಮ್ಮ ದಕ್ಷತೆಗೆ, ನಿಮ್ಮ ಪ್ರಾಮಾಣಿಕತೆಗೆ ಮೆರುಗು ಬರಬೇಕಾದ್ರೆ, ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಹೊಳಪು ಬರಬೇಕಾದ್ರೆ ನೀವು ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ.
ಸರ್ ಈಗ ರಕ್ಷಣೆ ಮಾಡೋ ಕೆಲಸ ಆಗ್ತಾ ಇದೆ ಸರ್ ಈ ಹಗರಣಗಳಿಂದ. ನಾನು ಹೇಳೋದು ಸಿದ್ದರಾಮಯ್ಯನವರಂಥ ಒಬ್ಬ ಹಿರಿಯ ರಾಜಕಾರಣಿ, ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು, ನೀವೇ ಅಧಿಕಾರ ಕಂಡುಕೊಂಡು ಕೂತ್ರಾಗ ನಿಮ್ಮ ಮೇಲೆ ಆರೋಪ ಬಂದಾಗ ಹಿಂದೆ ಈ ದೇಶದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮಗೆ ಆದರ್ಶರಿದ್ದಾರೆ. ಟೆಲಿಫೋನ್ ಹಗರಣ ಬಂದಾಗ ಇದೇ ರಾಜ್ಯದ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ನಮಗೆ ಆದರ್ಶಿದ್ದಾರೆ. ಟೆಲಿಫೋನ್ ಹಗರಣ ಏನು ಬೇರೆದವ್ರ ಫೋನ್ ಕದ್ದು ಕೇಳಿರಿ ಅಂದದಕ್ಕೆ ರಾಜೀನಾಮೆ ಕೊಟ್ಟರು, ಮಾಡ್ರಿ ತನಿಖೆ ಅಂತೇಳಿ. ರೈಲ್ವೆ ಆಕ್ಸಿಡೆಂಟ್ ಆದ್ರೆ ಏನು ಇವರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ ಮಂತ್ರಿನೇ ಏನು ರೈಲ್ ಓಡಿಸ್ತಿರ್ಲಿಲ್ಲ. ಆದರೆ ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಒಂದು ಆರೋಪ ಮಾಡಿದ್ರು ಸರ್ ಮಾಡಿದ್ದಾರೆ. ಕಾಂಗ್ರೆಸ್ನವರು ಏನಂತ ಮಾಡಿದ್ದಾರೆ, ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಿದ್ರೆ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಈ Yes. ರೀತಿಯಾಗಿ ಮಾಡ್ತಿದ್ದಾರೆ ಅಂತ Yes, ಬೇರೆ yes. ರಾಜ್ಯಗಳಲ್ಲಿ ಇದೇ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಮಾಡಿದ್ರು. ಅದಾದ್ಮೇಲೆ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ, ನೀವು ಹೇಳಿದ್ದಕ್ಕೆ ಬರ್ತೀನಿ. ದೇಶಕ್ಕೆ ಸ್ವಾತಂತ್ರ್ಯ ಇವತ್ತೇನು ಬಂದಿಲ್ಲ, 75 ವರ್ಷ ಆಗಿದೆ. 75 ವರ್ಷದ ಆಡಳಿತದಲ್ಲಿ 60 ವರ್ಷ ಕಾಂಗ್ರೆಸ್ದವರು ಆಡಳಿತ ಮಾಡಿದಾರ. 60 ವರ್ಷದಲ್ಲಿ ಅನೇಕ ಇಡಿ ಕೇಸ್ಗಳಾಗಿದ್ದಾವ, ಅನೇಕ CBI ಕೇಸ್ಗಳಾಗಿದ್ದಾವ, ಅನೇಕ ಇನ್ಕಮ್ ಟ್ಯಾಕ್ಸ್ ಕೇಸ್ಗಳಾಗಿದ್ದಾವ, ರೇಡ್ಗಳಾಗಿದ್ದಾವ. ಹಾಗಾದ್ರೆ 60 ವರ್ಷ ನಿಮ್ಮ ಆಡಳಿತದಲ್ಲಿ ಆದದ್ದು ನೀವೇ ಮಾಡಿಸಿದ್ರ, ಒಪ್ತೀರಿ ಅದನ್ನು? ನಾವು ಎಂದಾದರೂ ಹೇಳಿದೇವೆ ನೀವೇ ಮಾಡಿಸಿರಿ ಅದಕ್ಕೆ ನೀವೇ ಕಾರಣ ಅಂತ? ಇಲ್ಲ. ತನಿಖಾ ಸಂಸ್ಥೆಗಳು ಇಡಿನೇ ಇರ್ಬೋದು, CBIನೇ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೇಕು, ಸ್ವತಂತ್ರ ಸಂಸ್ಥೆಗಳು. ಅವರು ನಿಷ್ಪಕ್ಷಪಾತವಾದಂಥ ತನಿಖೆಗಳನ್ನು ಮಾಡ್ತಾರೆ. ಹಗರಣಗಳು ಮತ್ತು ಇಂಥವು ನೋಟಿಸಿಗೆ ಬಂದಾಗ ಸ್ವಾಭಾವಿಕವಾಗಿ ಅವರು ಸ್ವತಂತ್ರವಾಗಿ ಮಾಡ್ತಾರೆ. ಅದು ಸಂವಿಧಾನದತ್ತವಾದಂಥ ಅಧಿಕಾರ. ಅದಕ್ಕಾಗಿ ನಾನು ಹೇಳ್ತೇನೆ, ಕಾಂಗ್ರೆಸ್ನವರು ಏನೋ ಆರೋಪ ಮಾಡಿದರೆ ಜನ ನಂಬ್ತಾರೆ ತಿಳ್ಕೊಂಡ್ರೆ, ಜನ ಇವತ್ತು ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ಕೇಸ್ನಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಸಿದ್ದರಾಮಯ್ಯನವ್ರ ವ್ಯಕ್ತಿತ್ವಕ್ಕೆ ಹೊಳಪು ಬರಬೇಕಂದ್ರೆ, ಮೆರಗು ಬರಬೇಕಂದ್ರೆ, ಅಹಿಂದ ನಾಯಕ, ನಾನು ಈ ಸಮಾಜವಾದಿ ಹಿನ್ನೆಲೆ ಅಂತ ಹೇಳಿದಾರಲ್ಲ, ಅದಕ್ಕೆ ಗೌರವ ಬರಬೇಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಬೇಕು. ಸರ್, ಸದನದಲ್ಲಿ ಎಷ್ಟಿಗೆ ತಾವೇನು ಹೇಳ್ತೀರಿ? ಒಂದು ಚುನಾಯಿತ ಸರ್ಕಾರದ ಜವಾಬ್ದಾರಿ. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಆದಾಗ ಸರ್ಕಾರ ಸ್ವಯಂ ಪ್ರೇರಣೆಯಿಂದ ಅವ್ರವ್ರ ಜವಾಬ್ದಾರಿ ಕರ್ತವ್ಯವನ್ನು ಆಯಾ ಮಂತ್ರಿಗಳು ನಿಭಾಯಿಸಬೇಕು. ಬರ ಬಂದಾಗೂ ಯಾವ ಜಿಲ್ಲೆಗಳಿಗೂ ಮಂತ್ರಿಗಳಿಗೆ ಹೋಗಲಿಲ್ಲ, ಬರೀ ಭ್ರಷ್ಟಾಚಾರ ಮಾಡಿಕೊಂಡು ವಿಧಾನಸಭೆಯಲ್ಲಿ ಕೂತರು. ಇವತ್ತು ನೆರೆ ಪ್ರವಾಹದಿಂದ ಹಾನಿ ಆಗ್ತಾ ಇದೆ, ಪ್ರಾಣಿ ಹಾನಿ ಆಗ್ತಾ ಇದೆ. ಇಂಥಲ್ಲೂ ಕೂಡ ಪ್ರಾಣಿ ಹಾನಿ ಆದಾಗೂ ಕೂಡ ಮಂತ್ರಿಗಳು ಎಲ್ಲಿ ಹೋಗ್ತಾ ಇಲ್ಲ, ನೋಡ್ತಾ ಇಲ್ಲ. ಹೀಗಾಗಿ ಸರ್ಕಾರ ನಿಷ್ಕ್ರಿಯ ಆಗಿದೆ. ಸರ್, ಅದಕ್ಕೆ ಆಡಳಿತ ಪಕ್ಷನೂ ಹೊಣೆಗಾರ ಆಗುತ್ತೆ, ಬಟ್ ವಿರೋಧ ಪಕ್ಷದವರು ಚರ್ಚೆ ಮಾಡ್ಲಿಕ್ಕೆ ಮುಂದಾಗ್ತಿಲ್ಲ ಸರ್. ಒಂದು ಕೇವಲ ವಿಷಯ ಇಟ್ಕೊಂಡು ಎಳಿತಾ ಇದ್ದಾರೆ. ಖಂಡಿತವಾಗಿಯೂ ಆಡಳಿತ ಪಕ್ಷದ ಜವಾಬ್ದಾರಿ ಜೊತೆಯಲ್ಲಿ ನಮ್ಮ ಪಕ್ಷದ ಜವಾಬ್ದಾರಿನೂ ಇದೆ, ವಿರೋಧ ಪಕ್ಷದ. ನಾವು ಕೂಡ ನಮ್ಮ ಜಿಲ್ಲಾದಲ್ಲಿ ಬರ್ತಕ್ಕಂಥ ಹಿರಿಯ ಶಾಸಕರಿರ್ಬೋದು, ಸಂಸದರಿರ್ಬೋದು, ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಿರ್ಬೋದು, ರಾಜ್ಯ ಅಧ್ಯಕ್ಷರಿರ್ಬೋದು, ಅವರು ಟೂರ್ ಗೀರ್ ಮಾಡಿ ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಸರ್ಕಾರದ ಗಮನ ಸೆಳೆಯುವಂಥ ಜವಾಬ್ದಾರಿ ನಮ್ಮೇಲಿದೆ. ನಾವು ಆ ಕೆಲಸವನ್ನು ಮಾಡಿ. ಈಗ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಲಾಸ್ಟ್ ಟೈಮ್ ಬರ್ತಾ ಇಲ್ಲ, ಒಂದೊಂದೇ ಗ್ಯಾರಂಟಿ ಫ್ಲಾಪ್ ಆಗ್ತಿದೆ ಅಂತ ನೋಡಿ, ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅವ್ರಿಗೆ ಕೊಡಲಿಕ್ಕೆ ಹಣ ಇಲ್ಲ. ಸರ್ಕಾರಿ ನೌಕರಿಗೆ ಸಂಬಳ ಕೊಡಲಿಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಹೀಗಾಗಿ ಸರ್ಕಾರ ಆರ್ಥಿಕ ದಿವಾಳಿ ಆದದ್ದರಿಂದ ಸರ್ಕಾರ ಅಸಹಾಯಕತೆ ಆಗಿದೆ ಗ್ಯಾರಂಟಿಗಳನ್ನ ಕೊಡಲಿಕ್ಕೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಅವರು ಸರ್ಕಾರಿ ನೌಕರ ಸಂಬಳನೂ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾವ ಗ್ಯಾರಂಟಿನೂ ಕೊಡ್ಲಿಕ್ಕೆ ಆಗೋದಿಲ್ಲ. ಸರ್, ಈಗ ಸರ್ಕಾರಿ ನೌಕರರ ಸಂಬಳ ಕೊಡೋಕೆ ಆಗಲ್ಲ ಅಂತ ಹೇಳ್ತೀರಿ. ಮೊನ್ನೆ ತಾನೇ ಕ್ಯಾಬಿನೆಟ್ ಅಲ್ಲಿ ವೇತನ ಆಯೋಗದ್ದು ಹೆಚ್ಚಳವನ್ನು ಮಾಡಿದ್ದಾರೆ. 7ನೇ ವೇತನ ಆಯೋಗ ಹೆಚ್ಚನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲೇ ವೇತನ ಆಯೋಗದ ವರದಿ ಬರಬೇಕಾಗಿತ್ತು, ಬರಲಿಲ್ಲ. ಸರ್ಕಾರಿ ನೌಕರರು ಚುನಾವಣೆಗಿಂತಲೂ ಮುಂಚೆ ನಮಗೆ ಅವರು ಕೇಳಿಕೊಂಡ್ರು, ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ, ನಮ್ಮ ವೇತನ ಆಯೋಗದ ವರದಿ ಬರಲಿಲ್ಲ,
ಬೆಲೆ ಏರಿಕೆಗಳು ಮತ್ತೊಂದು ನಾವು ಸಂಕಷ್ಟದಲ್ಲಿದ್ದೀವಿ, ಅದಕ್ಕೆ ಇಂಟೀರಿಯಮ್ ರಿಲೀಫ್ ಕೊಡ್ರಿ ಅಂತ ಕೇಳಿದರು. ಅದರಲ್ಲಿ ನಾವು ಇಂಟೀರಿಯಮ್ ರಿಲೀಫು ನಾವು ಅವತ್ತೇ ಕೊಟ್ಟಿದ್ದೀವಿ. ಬೊಮ್ಮಾಯಿ ಸರ್ಕಾರ ಇದ್ದಾಗ ಇಂಟೀರಿಯಮ್ ರಿಲೀಫನ್ನು ಕೊಟ್ಟಿದ್ದೀವಿ. ಇಂಟೀರಿಯಮ್ ರಿಲೀಫ್ ಕೊಟ್ಟದ್ರಿಂದ ಅವ್ರಿಗೆ ಈಗೇನು ಬರ್ತಕ್ಕಂಥ ಹೊರೆ ಜಾಸ್ತಿ ಆಗೋದಿಲ್ಲ, ಅದನ್ನು ಸೇರಿಸಿರ್ತದೆ. ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ, ನನ್ನ ಗಮನಕ್ಕೆ ಬಂದಿಲ್ಲ. ಸರಿ, ಕೆಲವು ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ ಅಂತ ಸಿಎಂ ಒಂದು ಅಸಮಾಧಾನ ತೋಡ್ಕೊಂಡಿದ್ದಾರೆ ಅಂತ ಸರ್. ಕೆಲವೊಂದ್ ಕಡೆ ಅಸ್ಥಿರ ಆಗುತ್ತಾ ಸರ್ ಈ ಸರ್ಕಾರ, ಹೆಂಗಂತಾರ? ನೋಡಿ, ಅನೇಕ ಶಾಸಕರು ನಿಮ್ಮ ಪಕ್ಕದ ಜಿಲ್ಲೆಯವರೇ ರಾಯರೆಡ್ಡಿಯವರು, ಕೊಪ್ಪಳದವರು ಹೇಳಿದ್ದಾರೆ. ಏನು ಹೇಳಿದಾರ? ಅನುದಾನ ಬರ್ತಾ ಇಲ್ಲ, ಸರ್ಕಾರ ಆರ್ಥಿಕವಾಗಿ ತೊಂದರೆಯಲ್ಲಿದೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗುತ್ತಿಲ್ಲ ಅಂತಕ್ಕಂಥ ಅಸಮಾಧಾನ ವ್ಯಕ್ತ ಮಾಡಿದ್ದಾರೆ. ಅದರ ಹಿಂದೆ ಮುದ್ದೇಬೇಳದ ಶಾಸಕರು ಅಪ್ಪಾಜಿ ನಾಡಗೌಡರು ಕೂಡ ಹೇಳಿದ್ದಾರೆ, ಯಾವ ಪುರುಷಾರ್ಥಕ್ಕೆ ನಾವು ಮುಂದುವರಿಬೇಕು ರಚನೆ ಮಾಡ್ತೀವಿ. ಅದು ಅಲ್ಲದೇ ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದ್ರೆ, ನಮ್ಮದು ಕಾಟಾಚಾರಕ್ಕೆ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದಾರೆ, ಮಂತ್ರಿಗಳು ನಮಗೆ ಸಹಕಾರ ಮಾಡ್ತಾ ಇಲ್ಲ, ನಮ್ಮ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನವನ್ನು ತೋರ್ಕೊಂಡು ಡೆಲ್ಲಿವರೆಗೂ ದೂರು ಸಲ್ಲಿಸಿ ಬಂದಿದ್ದಾರೆ ಕೆಲವು ಶಾಸಕರು ಹೋಗಿ. ಅದಕ್ಕೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಶಾಸಕರು ಇನ್ನು ಹೆಚ್ಚು ಸಮಯ ಅವರು ಕಾಯುವಂಥ ಪರಿಸ್ಥಿತಿ ಒಳಗೆಲ್ಲ. ಅವರು ಯಾವ ಸಂದರ್ಭದಲ್ಲಿ ಈ ಸರ್ಕಾರದ ವಿರುದ್ಧ ಬಂಡೆದ್ದು ಹೊರಗೆ ಬರ್ತಾರೋ ಅನ್ನೋದು ಗೊತ್ತಿಲ್ಲ. ತಮ್ಮ ಸಂಪರ್ಕದಲ್ಲಿ ಇದಾರ ಸರ್? ನಮ್ಮ ಹಿರಿಯ ನಾಯಕರ ಸಂಪರ್ಕದಲ್ಲಿ ಸಮಯ ಬಂದಾಗ ಹೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.